ನೋಡಿದ್ದಲ್ಲೇ ಮುಗಿಯಿತು ಅಂತ. ಮತ್ತೆ ಸ್ವಯಂವರ ಮರುದಿನ ಬಂದಾಗ ರಥದಲ್ಲಿ ಬಂದ ಭೀಷ್ಮಾಚಾರ್ಯರನ್ನು ನೋಡಿ ಅವರ ಸೌಂದರ್ಯವನ್ನು ನೋಡಿ ಎಲ್ಲ ಗೊತ್ತಿಲ್ಲ, ಅವರೊಟ್ಟಿಗೆ 3 ಜನ ಬಂದದ್ದು. ಅದು ಈಗ ತಿಳ್ಕೊಂಡಿದ್ದೆ, ಭೀಷ್ಮಾಚಾರ್ಯ ಸೌಂದರ್ಯ ನೋಡಿ ಬಂದದ್ದಲ್ಲ, ಭೀಷ್ಮಾಚಾರ್ಯ ನಮ್ಮನ್ನೆಲ್ಲ ಗೆದ್ದು ಕರ್ಕೊಂಡು ಹೋಗಿದ್ದಲ್ಲ. ಹಾಗಾದ್ರೆ ವಹಿಸ್ಬೇಕಾದ ಭೀಷ್ಮಾಚಾರ್ಯ ಅಂತ ಮನಸ್ಸಲ್ಲಿ ತಿಳಿದೇ ಬಂದದ್ದಲ್ಲ ನೀವು? ಅಲ್ಲ, ಇನ್ನೆಂತ ಮಾಡಿ ಬೇರೆ ಗತಿ ವಿಧಿ ಇಲ್ಲ. ಅಲ್ಲಿ ಬಂದು ಭೀಷ್ಮಾಚಾರ್ಯರು ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ನಿಮ್ಮನ್ನು ಮದುವೆ ಮಾಡಿಸ್ತೇನೆ ಅಂತ ಹೇಳಿದಾಗ ಏನಾಗುದಿಲ್ಲ ಅಂತ ಹೇಳಿ ಹೋಗುವಂತ ಹೊರಟಲ್ಲ. ಪುನಃ ಹಳೆಯ ಈಗ ಒಂದು ಪ್ರಕರಣ ಇದೆ, ನೀವು ಕಳಿಸಿಕೊಟ್ರೆ ಅವನನ್ನೇ ಮದುವೆ ಆಗುತ್ತೇನೆ ಅಂತ ಹೇಳಿದ ಅಲ್ಲ. ಈಗ ಅವರಿಗೆ ಹಸ್ತಿನಾವತಿಯ ಅರಸರಾದ ಚಂದ್ರವಂಶಸ್ಥರು ಅವರಿಗೆ ಎಂತ ಕಮ್ಮಿ, ವಿಚಿತ್ರ ವೀರ್ಯ ಆದ್ರೆ ಭೀಷ್ಮಾಚಾರ್ಯರಾದ್ರೆ ಅದನ್ನು ಕಡಿಮೆ ಇದೆ ಹೆಚ್ಚಿದೆ ಅಂತ ನಾವು ಮದುವೆ ಆಗುತ್ತಲ್ಲ. ನಮ್ಮ ಮನಸ್ಸಿಗೆ ಯಾರು ನಮ್ಮ ಅನುಕೂಲಕರವಾಗಿ ವರ್ತಿಸುತ್ತಾರೋ ಅವರೊಂದಿಗೆ ನಮ್ಮ ಜೀವನ ನಡೆಸಬಹುದೆಂದು ಧೈರ್ಯ ಅಂತವರನ್ನು ನಾವು ವಹಿಸುವುದು. ಹಾಗಾದ್ರೆ ವಿಚಿತ್ರ ವೀರನ ಹತ್ರ ಧೈರ್ಯ ಇಲ್ವಾ? ಇಲ್ಲ, ಬೇಡ ಅಂತ ಬಿಡ್ತಾರೆ ಖಂಡಿತ. ಅಲ್ಲಿ ನೀವು ಯಾಕಂದ್ರೆ ಅಷ್ಟು ಸಾಮರ್ಥ್ಯ ಇದ್ದವನು